ಬಂಧುಗಳೇ, ನಾನು ಮಾರುತಿ ಬೂದಿಹಾಳ್ DSS ಭೀಮವಾದ ಜಿಲ್ಲಾ ಸಂಚಾಲಕ. ಏನಿಲ್ಲ, ನಾವು 25/4/2026ನೇ ತಾರೀಕಿನ ದಿನ KBJNLಕ್ಕೆ ನಾನು ವೀರೇಶ್ ವಾಲಿಕಾರ, ಮುರಳಿ ಹೊನ್ನದ ಮತ್ತು ಸಂತೋಷ್ ಅಂಜುಟಿಗಿ ಇವರೆಲ್ಲರೂ ಕೂಡಿ ಹೋಗ್ತಿರ್ತೀವಿ. ಎಲ್ಲಿ KBJNL ಹೊಂಟಿರ್ತೀವಿ. ಆಫೀಸರ್ಗೆ ಭೇಟಿ ಆಗಕ್ಕೆ ಒಂದು ರೈತರದ್ದು ಒಂದು ಸ್ವಲ್ಪ ಸಮಸ್ಯೆ ಇರ್ತದೆ. ಆಫೀಸರ್ಗೆ ಭೇಟಿ ಆಗಕ್ಕೆ ಹೋಗೋ ಟೈಮಿಗೆ ಮಧ್ಯಾಹ್ನ 3-3:30 ಸುಮಾರು ಇಲ್ಲಿ ಬಿಡ್ತೀವಿ. ಬಿಜಾಪುರ ಬಿಟ್ಟು ಹೋಗೋ ಟೈಮಿಗೆ ಇಲ್ಲಿ ಹಿಟ್ನಳ್ಳಿ ದಾಟಿ 1-1.5 ಕಿಲೋಮೀಟರ್ ಸುಮಾರು ಅಲ್ಲಿ ಏನದ ಒಂದು ಸಾಹಿಲ್ ಅಂತೇಳಿ ಒಂದು ದಾಬಾ ಐತಿ. ಆ ದಾಬಾ ಅಪೋಸಿಟೇ ಒಂದು ಲಾರಿ ನಿಂದ್ರಿಸಿ ದಾಂಧಲಿ ಮಾಡ್ತಿರ್ತಾರೆ. ದಾಂಧಲಿ ಮಾಡಾಗ ಡ್ರೈವರ್ಗೆ ಯಾರು ಅಕ್ಕಿ ಗಾಡಿ ಏನೋ ಹೊಂಟದತ್ತೆ ಹೇಳಿದ್ರು ಅವ್ರು. ಅವತ್ತಿನ ದಿನ ಅಕ್ಕಿ ಗಾಡಿ ಹೊಂಟ ಡ್ರೈವರ್ಗೆ ಏನದಲ್ಲ ಹಿಡಿದು ಜಗ್ಗಾಡಿ ಆ ಲಾರಿ ಒಳಗಿಂದ ಹಿಂಗೆ ಹಿಡಿದು ಜಗ್ಗಿ ತಳಗೆ ಬೀಳಿಸ್ತಾರೆ. ತಳಗೆ ಬೀಳಿಸಿ ಅವ್ನ ಮೊಬೈಲ್ ಕಸ್ಕೊಂಡು ಅವ್ನು ಹೊಡಿತಿರ್ತಾರೆ. ಹೊಡ್ಯೋ ಟೈಮಿಗೆ ಇದು ಏನು ನಡೆದದ ಅಂತೇಳಿ ಸರ್ ನಾವು ಒಟ್ಟರು ಗಾಡಿ ಹೋಗಿ ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಂಡು ಬರ್ತೀವಿ. ಸಾಹಿಲ್ ಹೋಟೆಲ್ ಬಲ್ಲಾಕ ಸ್ವಲ್ಪ ಸಾಹಿಲ್ ಹೋಟೆಲ್ದಿಂದ ಸ್ವಲ್ಪ ಮುಂದೆ ಬಿಜಾಪುರ ಕಡೆದಿಂದ ಬಿಜಾಪುರದ ಕಡೆ ಬರೋ ಆಲಮಟ್ಟಿ ರೋಡ್ದಿಂದ ಬಿಜಾಪುರ ಕಡೆ ಬರಾಗ ಸಾಹಿಲ್ ಹೋಟೆಲ್ ಅಪೋಸಿಟ್ ದಾಂಧಲಿ ನಡೆದಿರ್ತದೆ. ಅದಕ್ಕೆ ಹೋಗಿ ನಾನು ಕೇಳಿದಾಗ ಯಾಕಪ್ಪ ಅವನಿಗೆ ಅದಕ್ಕೆ ಹೊಡ್ಯಾತೀರಿ ಏನು ಅಂತ ಕೇಳಿದಾಗ ಅವ ಏನತ್ತಾನೆ ಇದು ಅಕ್ಕಿದಿದ್ದದ ಇದು ಮಾಡಕತ್ತೀವತ್ತೆ ಹೇಳ್ತಾನೆ. ಆಯ್ತು, ಹೊಡ್ಯೋದು ಬಿಡೋದು ಎದಕ್ಕೆ ಮಾಡ್ತೀರಿ, ಡ್ರೈವರ್ಗೆ ಯಾಕೆ ಹೊಡ್ಲಾತ್ತೀರಪ್ಪ, ಅದೇನಾರು ಇದ್ರೆ ನೀವು ಲೀಗಲ್ ಮಾಡ್ರಿ ಅಂತೇಳಿ ನಾ ಹೇಳ್ತೀನಿ. ಹೇಳಿದಾಗ ನೀ ಯಾರು, ನಾವೆಲ್ಲ ಮಡುಸ್ವಾಮಿ ಕಡೆಯವರು ಅಂತೇಳಿ ಇದೇ ಸಂದೀಪ್ ಪವಾರ್ ಅನ್ನೋ ಹೇಳ್ತಾನೆ. ಮಡುಸ್ವಾಮಿ ಸಹಚರ ಇವ. ಮಡುಸ್ವಾಮಿಯ ಸಹಚರ ಮುಂದೆ ಹೇಳಿದ ಮ್ಯಾಗ ಏನಾಗ್ತದ, ನಾವು ಹಿಂಗಿಂಗಪ್ಪ ನಾವು ಸಂಘಟನೆದವರು ಅಂತ ಹೇಳಿದಾಗ ಇವನೇ ಅವ್ರಿಗೆ ಫೋನ್ ಹಚ್ತಾನೆ. ಮಡುಸ್ವಾಮಿ ಫೋನ್ ಹಚ್ಚಿ ಇದು ಮಾಡೋಣ, ಮಡುಸ್ವಾಮಿ ಲೊಕೇಶನ್ ಹಾಕೊಂಡು ಅಲ್ಲಿಗೆ ಬರ್ತಾನಂತ. ಎಲ್ಲ ಆದ್ಮ್ಯಾಗ ಮಡುಸ್ವಾಮಿ ನನಗೇನು ಮಾತಾಡ್ತಾನೆ, ನಿಂದು ಬಾಳೆ ಆಗ್ಯದು, ಹೊಲ ಸುಳಿ ಮಕ್ಕಳ ನೀವು ಏನು ಎಷ್ಟು ಮಂದಿ ಬಂದಿರಿ, ನಿಮ್ಮದು ಭಾಳ ಆಗ್ಯದ. ನಿನಗೆ ದೊಡ್ಡದ್ರಾಗ ನಾನು ನೋಡ್ಕೋತೀನಿ ಅಂತಂದ್ರೆ ಏನು, ದೊಡ್ಡದ್ರಾಗ ಸಿಗಿಸ್ತೀನಿ ಇಲ್ಲ ಸಾಯಿ ಹೊಡಿತೀನಿ, ಕಲಾಸ್ ಮಾಡ್ತೀನಿ ಅಂತ ಹೇಳಿ ಮೊದಲು ಮಾತಾಡ್ತಾನೆ. ಹಂಗೆಲ್ಲ ಯಾಕೆ ಮಾತಾಡ್ತೀರಿ ಅಣ್ಣವ್ರ, ಈಗ ಸ್ವಲ್ಪ ಸೀದಾ ಮಾತಾಡ್ರಿ, ನಾವು ಸಂಘಟನೆದವ್ರು ಇದೀವಿ, ಕೇಳಕತ್ತೀವಿ. ಏನೇ ಇದ್ರು ಅವ್ರು ಅಕ್ಕಿದವ್ರು ಇರಲಿ ಇವ್ರು ಇರಲಿ ಅದು ನನಗೆ ಸಂಬಂಧ ಇಲ್ಲ, ಹಲ್ಲೆ ಮಾಡಾಕತ್ತಿದ್ದ ಕೇಳಕ್ಕೆ ಬಂದೀವಿ ಅಂದ್ರೆ ಅವಾಗ ಎದಿ ಮೇಗಿ ನಂಗೆ ಹಿಡಿದು ನಮಗೆ ಹಲ್ಲೆ ಮಾಡ್ತಾನೆ, ಜಾತಿ ನಿಂದನೆ ಮಾಡ್ತಾನೆ. ಯಾರು, ಮಡುಸ್ವಾಮಿ ಮತ್ತು ಆತನ ಸಹಚರರು ಇನ್ನೂ 4-5 ಜನ. ಇಮ್ಮಿಡಿಯೇಟ್ ಅವತ್ತೇನು ಮಾಡ್ತೀನಿ, ನಾನು ಹೊರಗೇನು ಬರ್ತೀನಿ, ಅಲ್ಲೆಲ್ಲ ಜಗಳ ಬಿಡಿಸ್ಕೊಂಡು ಇವರು ವೀರೇಶ್ ಅದು ಜಗಳ ಬಿಡಿಸ್ಕೊಂಡು ನನ್ನ ಕಡೆ ಬರ್ತಾರೆ. ಜಗಳ ಬಿಡಿಸ್ಕೊಂತ ನಡ್ರಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಬಿಜಾಪುರಕ್ಕೆ. ಕರ್ಕೊಂಬರೋಣ ಸೀದಾ ಅಡಿಷನಲ್ SP ಸಾಹೇಬ್ರಿಗೆ ಫೋನ್ ಹೊಡೆದು ನಾನು ಆದದ್ದು ವಿಷಯ ಘಟನೆ ಕುರಿತು ಹೇಳ್ತೀನಿ, ಹಿಂಗೆ ಆಗ್ಯಾದ್ರಿ ಅಂತೇಳಿ. ಅನ್ನನ ಇಮಿಡಿಯೇಟ್ ಏನದ, ಯಾವಪ್ಪ ಠಾಣಾ ಹದ್ದಿ ಬರ್ತದೆ ಅಲ್ಲಿ ಹೋಗಪ್ಪ ಮರುತಿ ಅದೇನದ FIR ಮಾಡತ್ತೇಳಿ ಸಾಹೇಬ್ರು ಹೇಳ್ತಾರೆ. ಹೇಳೋಣ ಸೀದಾ ಅಲ್ಲಿಗೆ ಹೋಗ್ತೀನಿ. ಹೋದ್ಮ್ಯಾಗ FIR ಆಗ್ತದೆ. FIR ಅವಾಗ ಅವತ್ತಿನ ದಿನನೇ ಸಾಯಂಕಾಲ FIR ಆಗ್ತದೆ. FIR ಆದ ನಂತರ ಮುಂದೆ ಇವ್ರು ಏನು ಮಾಡ್ತಾರೆ, ಷಡ್ಯಂತ್ರ ರೂಪಿಸ್ತಾರೆ ನನ್ನ ವಿರುದ್ಧ. ಏನು, ಸಂದೀಪ್ ಪವಾರನ್ನ ಅಲ್ಲಿ ಇದು ಮಾಡಿ ಅಡ್ಮಿಟ್ಟು ಇಲ್ಲ, ಅವತ್ತು OPD ಮಾಡ್ತಾರೆ ದವಾಖಾನೆ ಒಳಗೆ, ಸರ್ಕಾರಿ ದವಾಖಾನೆ ಒಳಗೆ OPD ಮಾಡಿ ಅವನ್ನ ಅಡ್ಮಿಟ್ ಮಾಡ್ತಾರೆ. ಇಂಟಿಮೇಷನ್ ತೊಗೊಳಗೆ ಪೊಲೀಸರು ಬಂದಿಲ್ಲ ಅಂತೇಳಿ ಅವ್ರು ಆರೋಪ ಮಾಡ್ತಾರೆ ಸಂದೀಪ್ ಪವಾರ್. ಅಂದ್ರೆ ಇದರ ಉದ್ದೇಶ ಏನಾಯ್ತು, ಮತ್ತು ಅದ್ರಾಗ ಸಂದೀಪ್ ಪವಾರ್ನೇ ತಾನಾಗಿ ಹೇಳೋಣ ಯಾರಿಗೆ, ಮಡುಸ್ವಾಮಿಗೆ ನನಗೆ ಹಲ್ಲೆ ಮಾಡಿದ್ರು, ಮಡುಸ್ವಾಮಿ ಹೆಸರು ಹೇಳಿದ್ರು, ಹಂಗೆ ಅಂತೇಳಿ ನಮ್ಮ ಮ್ಯಾಗ ಆರೋಪ ಮಾಡ್ತಾರೆ. ಆರೋಪ ಮಾಡಿದ್ರೆ ಮತ್ತು ಮಡುಸ್ವಾಮಿ ಸಹಚರ ಇವ ಇದ್ದದ್ದು ಇನ್ಸ್ಟಾದಾಗ ಇದ್ರಾಗೆಲ್ಲ ಇವ ರೀಲ್ಸ್ ಬಿಟ್ಟಾನ. ಈಗಾಗಲೇ ಇಲಾಖೆ ಗಮನಕ್ಕೂ ಐತದೆಲ್ಲ. ಈಗಾಗಲೇ ನಾನು FIR ಮಾಡಿ 25/4/2020 ಅವತ್ತಿನ ದಿನನೇ FIR ಮಾಡ್ತೀನಿ. ಈ FIR ಆದರೂ ಸುದಕ್ಕೆ ಮಡುಸ್ವಾಮಿ ವಿರುದ್ಧ ಯಾಕೆ ಆ್ಯಕ್ಷನ್ ಆಗಿಲ್ಲ? ಮಡುಸ್ವಾಮಿ ಈಗಾಗಲೇ ಒಬ್ಬ ರೌಡಿ ಶೀಟ್ರ್, ಎಲ್ಲ ಪ್ರಕರಣಗಳಲ್ಲಿ ಭಾಗಿಯದಾನ, ಗಡಿಪಾರ್ನೂ ಆಗಿ ಬಂದಾನ. ಆದರೂ ಯಾಕೆ ಈ ಆದಟ್ಟು ದಲಿತ ಪರ ಹೋರಾಟಗಾರರ ಮ್ಯಾಗೆ ಈತನ ಟಾರ್ಗೆಟ್? ಯಾಕೆ ಟಾರ್ಗೆಟ್? ಎಲ್ಲರೇ ಏನಾರೇ ಅನ್ಯಾಯ ನಡೆದ್ರೆ, ದೌರ್ಜನ್ಯ ನಡೆದ್ರೆ ನಾವು ಹೋಗಿ ನಿಂತಾಗ ಅವ್ನು ವಾಟ್ಸಪ್ ಕಾಲ್ ಮಾಡಿ ನಮ್ಮವ್ರಿಗೆ ಧಮಕಿ ಹಾಕಿದ್ದು ನಿದರ್ಶನಗಳದಾವು. ನಮ್ಮ ಸಮಾಜದ ಲೀಡ್ರುಗಳಿಗೆ ಹಾಕ್ಯಾನ ಕೆಲವೊಬ್ಬರಿಗೆ, ಮತ್ತು ನನಗೂ ವಾಟ್ಸಪ್ ಕಾಲ್ನಾಗ ಒಂದು 3-4 ಸಲ ನನಗೆ ಧಮಕಿ ಹಾಕ್ಯಾನ. ಒಂದು ಸಲ ಮನೆಗೆ ಕರೆದಾನ, ಮನೆಗೆ ಹೋಗಿ ಇದು ಮಾಡೋಣ ಧಮಕಿ ಹಾಕದ, ಆಯ್ತು ಹೇಳ್ರಿ ಬಿಟ್ಟಿವಿ. ಮತ್ತು ಪದೇ ಅದೇ ಆದಾಗ ಈ ಸಲ ಅಂತೂ ನನ್ನ ಕೊಲೆ ಬೆದರಿಕೆ ಎಲ್ಲಕ್ಕೇನು ನಾನು ಕಲಾಸ್ ಮಾಡ್ತೀನಿ ಅನ್ನೋ ಲೆಕ್ಕದಾಗೆ ಹೇಳ್ಯಾನ. ಅದ್ರ ಸಲಿಂದ ನಾ ಏನದ ಸಾಹೇಬ್ರಿಗೆ ಇದು ಎಲ್ಲ ಇದು ಮಾಡ್ಕೊಂಡು ವಿಷಯ ತಿಳಿಸಿದಾಗ FIR ಮಾಡೀನಿ.
FIR ಆದ್ಮ್ಯಾಗ ಅವ ಷಡ್ಯಂತ್ರ ರೂಪಿಸಿ ಯಾರ್ಯಾರಿಗೂ ಅವನ ಸಹಚರಿಗೆ ಅಡ್ಮಿಟ್ ಮಾಡಿಸಿ ನನ್ನ ವಿರುದ್ಧ ಹೇಳಕ್ಕ ಇವೆಲ್ಲ ಷಡ್ಯಂತ್ರ ರೂಪಿಸಿ ನನ್ನ ಮ್ಯಾಗ ಫಿರ್ಯಾದಿ ಮಾಡಕ್ಕೆ ಅವ್ರಿಗೆ ಹೇಳಣ. ಅವರೆಲ್ಲ ಅವನ ಸಹಚರರು. ಅವ್ ಮಡುಸ್ವಾಮಿ ಹೆಸರು ತಗೊಳಕ ನಾ ಯಾಕೆ ತಗೊಳ್ರಿ? ನಾವೊಬ್ಬ ಇಲ್ಲ ಅವ ಲಾರಿ ಡ್ರೈವರ್ ಚಾಲಕ ಹೊಡಿತಿರ್ತಾರ, ಇವ್ರೆಲ್ಲರೂ ಹೊಡಿತಿರ್ತಾರ 3-4 ಮಂದಿ ಕೂಡಿ. ಆ ಟೈಮ್ದಾಗ ನಾವು ಹೋಗಿ ಕೇಳಿದಾಗ ನಮಗೆ ಅವರು ಅವಾಚ್ಯ ನಿಂದನೆಗಳು ಮಾಡ್ತಾರ. ಮಡುಸ್ವಾಮಿ ಬರೋಣ ಒಟ್ಟರು ಕೂಡಿ ನಮ್ಮ ಮ್ಯಾಗ ಹಲ್ಲೆ ಮಾಡ್ತಾರ. ಲಾರಿ ಒಳಗೆ ಅಕ್ಕಿ ಇತ್ತಂತೇಳಿ ಅವ್ರು ಹೇಳ್ತಾರ. ಅದು ಏನೋ ನನಗೆ ವಿಷಯ ಗೊತ್ತಿಲ್ಲ. ಅಕ್ಕಿ ಇದ್ದದ್ದು ಬಿಟ್ಟದ್ದು ನಮಗೆ ಸಂಬಂಧ ಇಲ್ಲ. ಅಕ್ಕಿ ಐತಂತ ಅವ್ರು ಹೇಳ್ತಾರ, ಆರೋಪ ಐತಿ. ರೇಷನ್ ಅಕ್ಕಿ ಅಂತ ಹೇಳ್ತಾರೆ. ಸರ್ಕಾರಿ ಅಕ್ಕಿ. ಸರ್ಕಾರಿ ಅಕ್ಕಿ ಏನೇ ಇರ್ಲಿ ಅವ್ರವ್ರು ಇದು ಮಾಡಿ ಅದು ಲೀಗಲ್ ಇರ್ಲೀಗಲ್ ಇತ್ತಪ್ಪ ಅಂತಂದ್ರೆ ಅದನ್ನ ಆಫೀಸರ್ಗೆ ಹಚ್ಚಿ ಎಲ್ಲ ಆಫೀಸರ್ಗಳಿಗೆ ತಿಳಿಸಿ ಎಲ್ಲ ವೈರಲ್ ಮಾಡಿದ್ರೆ ಅದು ಬೇರೆ ರೀ. ಬಿಟ್ಟು ಅವ್ರನ್ನ ಕರೆನ ಅವರೆಲ್ಲ ಏನ್ರಿ ಈಗ ಮಡುಸ್ವಾಮಿಗೆ ನಾವು ಕೈಕಾಲು ಬಿದ್ದಿವಿ ಅಂತ ಹೇಳ್ತಾನ. ಅದ್ರಾಗ ಕೈಕಾಲು ಬೀಳಕ್ಕ ನಾ ಬಾಬಾ ಸಾಹೇಬ್ರಿಗೆ ಬಿಟ್ರ, ಗೌತಮ್ ಬುದ್ಧರಿಗೆ ಬಿಟ್ರ, ನಮ್ಮ ಹಿರಿಯರಿಗೆ, ಅದು ನಮ್ಮ ಹಿರಿಯರಿಗೆ ಯಾವಾಗ ನಾ ಏನಾರು ತಪ್ಪು ಮಾಡಿದ್ನಪ್ಪ ಅಂತಂದ್ರೆ ಕೈಕಾಲು ಹಿಡಿತೀನಿ. ಉಳಿದದ್ದು ಬೇರೆ ಯಾರಿಗೆ ನಾ ಯಾವ ಸ್ವಾಮಿಗಳಿಗೆ ಕೈಕಾಲು ಹಿಡಿಯ ಮನುಷ್ಯ ಅಲ್ಲ. ಕೈಕಾಲು ಹಿಡಿದಿನಿ ಅಂತ ಹೇಳ್ತಾರ. ಅದ್ರಾಗ ಅವರು ನಿಮ್ಮ ಮೇಲೆ ಆರೋಪ ಮಾಡಿದಾರೆ, ನೀವು ಅಕ್ಕಿ ಗಾಡಿ ಹಿಡಿದಿದ್ದೀವಿ, ಅದು ವಿಡಿಯೋ ಮಾಡೋ ಟೈಮಿಗೆ ನಮ್ಗೆ ಹೊಡೆದಾರೆ. ಯಾರು ಅಕ್ಕಿ ಗಾಡಿ ಹಿಡಿದಾರ? ಇಲ್ಲ, ಅಕ್ಕಿ ಗಾಡಿ ಅವ್ರು ಹಿಡಿದಾರ. ಅವ್ರು ಆರೋಪ ಮಾಡ್ತಾರೆ. ಇಲ್ಲ, ಆರೋಪ ಇಲ್ಲ. ಅದ್ರಾಗ ಹೊಂಟಿದ್ದು ಜನ ಯಾಕೆ ಗೋಲಾಗಿ ಅಂತೇಳಿ ನಾನು ಹೊಂಟಿದ್ದು ನೋಡಿದೆ. ನೋಡಿದ ತಕ್ಷಣ ನಾವು ವಿಡಿಯೋ ಮಾಡಕತ್ತಿದ್ವಿ, ಯಾಕೆ ಮಾಡಕತ್ತಿದ್ದೆ ನಮ್ಮ ಕರೆಕ್ಷನ್ ಹೊಡೆದಾರೆ. ಇಲ್ಲ ಅವ್ರು ಹಲ್ಲೆ ಮಾಡೋ ಟೈಮಿಗೆ ನಾವು ಊರಿಗೆ ಹೋಗ್ತಿರ್ತೀವಿ. KBJNL ಕಾಲಮಟ್ಟಿ. ಘಟನೆ ಎಲ್ಲಿದೆ? ಇದು ಘಟನೆ ಸಾಯಿಲ್ ಅಂತ ಹೇಳಿ ದಾಬಾ ಐತ್ರಿ. ದಾಬಾ ಆಲಮಟ್ಟಿ ರೋಡಿಗೆ ಹಿಟ್ನಳ್ಳಿ ದಾಟನ ಮುಂದೆ 1.5-2 ಕಿಲೋಮೀಟರ್ ಸುಮಾರು ಅಟ್ರಾಗ ಐತೆ ಅದು ದಾಬಾ. ಅದ್ರ ಅಪೋಸಿಟ್ ಇದು ಕೆಲಸ ಇದು ಆಗ್ಯದ, ಕೃತ್ಯ ಆಗ್ಯದ. ಸತ್ಯಾಂಶ ಅಲ್ಲಕ್ಕೆ ಏನದ ಹೇಳ್ತೀನಿ ಕೇಳ್ರಿ. ಒಳಗೆ ಷಡ್ಯಂತ್ರ ರೂಪಿಸಿ ನಮ್ಮ ಮ್ಯಾಗ ಒಂದು FIR ಮಾಡ್ಬೇಕನ್ನುವಂಥ ಒಂದು ಇದು. ಈಗಾಗಲೇ ಅವರು ಕ್ರಿಮಿನಲ್ ಆಕ್ಟಿವಿಟೀಸ್ ಒಳಗದಾರ. ಈಗಾಗಲೇ ಅವರು ಎಲ್ಲ ರೀತಿಯಾದಂಥ ಒಂದು ಇದು ಅದಾವು. ಕೆಲವೊಂದು ಇಲಾಖೆ ಅಧಿಕಾರಿಗಳು ಅವ್ರ ಜೋಡಿ ಕೆಲವೊಂದು ಶಾಮೀಲ್ ಆಗ್ಯಾರ. ಇವೆಲ್ಲ ಅದಾವು. ಹಿಂಗಾಗಿ ಆತನಿಂದ ಜೀವ ಭಯ ಇದ್ದು ಜೀವ ಕೊಲೆ ಬೆದರಿಕೆ ಹಾಕುವ ಉದ್ದೇಶದಿಂದ ನಾನು DC ಅವರಿಗೆ ಈಗಾಗಲೇ ಒಂದು ಮನವಿ ಕೊಟ್ಟಿನಿ. SP ಸಾಹೇಬರಿಗೆ 25ನೇ ತಾರೀಕಿಗೆ ಅವನ ಮ್ಯಾಗ FIR ಆಗ್ಯದ. ಅವ ಈಗಾಗಲೇ ಏನೋ ಗುಂಡಾ ಪ್ರವೃತ್ತಿ ಉಳ್ಳವ್ರು, ಅವರೆಲ್ಲ ಗುಂಡಾ ಪ್ರವೃತ್ತಿ ಉಳ್ಳವ್ರು ಇದ್ರು ಸುದಕ್ಕೆ ಅವನ ಮ್ಯಾಗ ಯಾಕೆ ಅವನ್ನ ಹಿಡಿದು ಇದು ಮಾಡಿಲ್ಲ, ಆಕ್ಷನ್ ಮಾಡ್ಬೇಕಲ್ಲ, ಯಾಕೆ ಹಂಗೆ ಬಿಟ್ಟಾರ? ಜನ ನಿಮ್ಮ ಮ್ಯಾಗೂ ಆರೋಪ ಮಾಡ್ತಾರ. ನೀವು ಅಕ್ಕಿ ಗಾಡಿ ಹಿಡಿತಿರುತ್ತ, ನೀವು ಅವರಿಗೆ ಸತಾಯಿಸ್ತಿರುತ್ತ. ಕಾನೂನು ಐತಿ, ಅಧಿಕಾರಿಗಳು ಅದಾರ, ನೀವು ಯಾಕೆ ಹಿಡಿತೀರಿ? ನಿಮ್ಗೆ ಯಾರು ಅಧಿಕಾರ ಕೊಟ್ಟಿರಿ? ಯಾರು? ರೇಷನ್ ಅಕ್ಕಿ ಗಾಡಿ ಇಲ್ಲೀಗಲ್ ರೀ. ಅದು ಇಲ್ಲೀಗಲ್ ಇದ್ದದಕ್ಕೆ ಕೆಲವೊಬ್ರು ಹಿಡಿತಾರ, ಮಾಡ್ತಾರ. ನಾವು ಹಿಡಿತೀವಿ ನೋಡ್ರಿ ಅಣ್ಣವ್ರ. ನಾವು ಅಕ್ಕಿ ಗಾಡಿ ಹಿಡಿದು ಸೀಸ್ ಮಾಡೋದು ನಿದರ್ಶನಗಳು ರಗಡದಾವ. ಜಲನಗರದಾಗ ಅದು ಹೋಗಿ ನೋಡ್ರಿ, ಆದರ್ಶ ನಗರದಾಗ ಹೋಗಿ ನೋಡ್ರಿ, ಎಲ್ಲ ಕಡೆ ಸೀಸ್ ಮಾಡಿಸಿನಿ ನಾನು ಗಾಡಿ. ನಮಗ ಅಧಿಕಾರ ಯಾರು ಕೊಟ್ಟಿಲ್ರಿ. ನಮ್ಗ ಜನರು ಹೇಳ್ತಾರ. ಜನರು ಏನು ಇಂತ ಒಂದು ಬಡವರಿಗೆ ಸೇರ್ತಕ್ಕಂತ ಒಂದು ಅಕ್ಕಿಯನ್ನ ಇವರು ಕಳ್ಳ ಸಾಗಾಟನೆ ಮಾಡ್ತಾರಂತ ಹೇಳೋದಕ್ಕ ಕೆಲವೊಂದು ಗಮನಕ್ಕೆ ಬಂದಿರ್ತಾವು. ಅವಾಗ ಹೋಗಿ ಏನದ ಆಫೀಸರ್ಗ ಇಂಟಿಮೇಷನ್ ಮಾಡಿ ಜನ ಹಿಡ್ದಿರ್ತಾರ. ಸಾರ್ವಜನಿಕರು ಕಳ್ಳ ಅಕ್ಕಿ ಹೊಂಟದ ಅಂತ ಹೇಳಿ ಅವಾಗ ನಮಗ ಎಲ್ಲ ಹೋರಾಟಗಾರರದಿ ಅಂತ ಹೇಳಿ ಅಂದು ನಮ್ಮನ್ನ ಗುರುತಿಸಿ ನಮ್ಮನ್ನ ಕರೀತಾರ. ಕರೆದಾಗ ಏನದ ನಾವು ಹೋಗಿ ಮಾಡೋದಿರ್ತದ. ಅಧಿಕಾರಿ ಕರ್ತವ್ಯ ಅಲ್ಲ ಅದು. ಹಾ, ಅದು ಹೌದೌದು. ಅವ್ರ ಗಮನಕ್ಕೆ ಅದು ಕಾನೂನು ಬಾಹಿರ. ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ. ಏನಂತ? ಇಲ್ರಿ, ಅಕ್ಕಿ ಗಾಡಿ ಅವ ಹಿಡಿದದ. ಅವತ್ತಿನ ದಿನ ಅವ ಹಿಡ್ದನಲ್ಲಿ. ಬೇಕಾದ್ರೆ ಲೊಕೇಶನ್ ಚೆಕ್ ಮಾಡ್ಕೋರಿ, ಅಲ್ಲಿ ಇದು ತೆಗೀರಿ. ಪೊಲೀಸ್ ಇಲಾಖೆದವ್ರು ಯಾರು ಹಿಡ್ದಾರ ನೋಡ್ರಿ. ನಾವ್ ಹಿಂದಾಗಡೆ ಅಲ್ಲಿ ಹೋಗೋ ಟೈಮಿಗೆ ಏನದ ದಂದ್ಲಿ ನಡೆದಿರ್ತದ. ಡ್ರೈವರ್ ಹೊಡಿತಿರ್ತಾರ. ಹೊಡ್ಯಾಗ ಏನದ ಹೋಗ್ತೀನಿ ನಾ. ಇದು ನಮ್ಗೆ ಯಾರು ಹಲ್ಲೆ ಮಾಡ್ಯಾರ, ಯಾರು ಇದು ಮಾಡ್ಯಾರ ಅವ್ರ ವಿರುದ್ಧ ಮಡುಸ್ವಾಮಿ ಹಿರೇಮಠ ಹಿಡ್ಕೊಂಡು 4-5 ಜನ. ಈ ಸಂದೀಪ ಪವಾರ್ನ ಹೆಸರು ನನಗೆ ಗೊತ್ತಿದ್ದಿಲ್ಲ. ಮೊನ್ನೆ ಮೀಡಿಯಾದಾಗ ಬಂದಾಗ ನಾನು ಆತನ ಹೆಸರು ಗೊತ್ತು ನನಗೆ. ಆತ ಕೂಡ ಹಿಂದಾಗಡೆ ಎಲ್ಲ ವಿಚಾರ ಮಾಡ್ಲಾಗಿ
ಅವ್ರೇನು 4-5 ಜನ ಏನು ಅದಾರಲ್ಲ ಅವರು ಮಡುಸ್ವಾಮಿಯ ಸಹಚರರು. ಅವರು ಮಡುಸ್ವಾಮಿ ಅಲ್ಲೇ ನನ್ನ ಮುಂದೆ ಅಂದ ಮೇಲೆ ಆರೋಪ ಮಾಡ್ತಿದ್ದಾರೆ. ಮಾರುತಿ ಮತ್ತು ಅವ್ರ ಸಹಜರು ನಮ್ಮ ಹೊರದಾಗ ಮಡುಸ್ವಾಮಿಯಲ್ಲಿ ಬರ್ತಾರೆ, ಅಲ್ಲಿ ಬಂದು ಅವ್ರು ಬಗೆಹರಿಸ್ತಾರೆ. ಮಡುಸ್ವಾಮಿಯವ್ರಿಗೆ ಅವರೇ ಕರೆ ಮಾಡಿ ಕರೀತಾರ. ಮಡುಸ್ವಾಮಿಯವರಿಗೆ ಸಂದೀಪ್ ಪವಾರ್ನೇ ಕರೆ ಮಾಡಿ ಕರೀತಾನ, ಕರೆದು ನಮ್ಮ ಮ್ಯಾಗ ಹಲ್ಲೆ ಮಾಡಿಸ್ತಾನ. ಇಲ್ಲ ನೀವು ಅವ್ರ ಹೆಸರನ್ನ ಮಡುಸ್ವಾಮಿ ಅವರ ಅಂತೇಳಿ ನೀವು ಹೆಸರು ತೋತಿರತ್ತೇಳಿ ಅವರು ಆರೋಪ ಮಾಡ್ತಿದ್ದಾರೆ. ಎಲ್ಲ ಆರೋಪ ಅದು ಸತ್ಯಕ್ಕೆ ದೂರವಾದದ್ದಂತ ಒಂದು ಆರೋಪ. ಅವರೇ ಅವರು ಇದ್ರಾಗ ಅದಾರ, ಎಲ್ಲ ಸಹಚರರು ಅದಾರ. ಮಡುಸ್ವಾಮಿ ಎಲ್ಲ ಪೂರಾ ದೇಖಬಲ್ ಎಲ್ಲ ನೋಡ್ಕೊಳ್ಳೋದು ನಾನೇ ಅಂತೇಳಿ ಅಲ್ಲಿ ಹೇಳೋಣ. ಅದನ್ನು ಇಲಾಖಾವಾರು ವಿಚಾರಣೆಗೊಳಪಟ್ಟಿದೆ ಸರಿ. ಪೊಲೀಸ್ ಇಲಾಖೆದವರು ತಾನೇ ಸತ್ಯ ತಾನೇ ಹೊರಗೆ ಬರ್ತದೆ. ಅದಕ್ಕಿಂತ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ರಿ, ಏನ್ ಮಾತುಕತೆ ಆಯ್ತು? ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಇದು ಮಾಡಿಸ್ತೀನಿ, ಎಲ್ಲ ಇದು ಮಾಡ್ತೀನಿ ಅಂತೇಳಿ ಅಂದಾರ. ಅವ್ರ ಮ್ಯಾಗ ನಮಗೆ ವಿಶ್ವಾಸ ಅದು. ಪದೇ ಪದೇ ಇದೇ ರಾಷನ್ ಮಾಫಿಯಾದ ಬಿಜಾಪುರದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಅದನ್ನ ಆಕ್ಷನ್ ಮಾಡ್ಬೇಕಲ್ರಿ. ಅವ್ನು ಹೊಡೆದು ಅವ ಯಾರಿಗೆ ಹೊಡೆದು ಈ ರೀತಿ ಪ್ರಕರಣ ಪದೇ ಪದೇ ಮತ್ತೆ ಸಂಘಟನೆಯವ್ರ ಮೇಲೆ ಹಲ್ಲೆ ಆಗಿದೆ. ಆಗ್ಲಕತ್ತವ್ರಿ ಇಲ್ಲಿ ಡಿಪಾರ್ಟ್ಮೆಂಟ್ ವೈಫಲ್ಯ ಅನ್ನೋದು, ಇಲಾಖೆ ವೈಫಲ್ಯ ಇರ್ತಾವ್ರಿ. ಆಹಾರ ಅಧಿಕಾರಿ ಆಹಾರ ಕರ್ತವ್ಯ ನಿರ್ವಹಿಸ್ಬೇಕ್ರಿ, ಎಲ್ಲ ಇದು ಮಾಡ್ಬೇಕು. ಅದಕ್ಕಾಗಿ ಸಂಘಟನೆಯವರು ಅಲ್ಲಿ ಹೋಗಿ ಗಾಡಿ ಹಿಡಿದು ಅದು ಇದು ಮಾಡ್ತಾರೆ. ಏನೂ ಇಲ್ರಿ, ಅದೇನು ಸಂಬಂಧ ಇಲ್ಲ. ಈ ತರ ಬೇಡಿಕೆ ಏನದು? ಈಗ ಅವ್ರ ಹತ್ರ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ, ತಾವು ಅಂತೀರಿ ನಾವು ಎಫ್ಐಆರ್ ಅಲ್ಲ, ನನ್ನ ಮ್ಯಾಗ ಆರೋಪ ಮಾಡೋದೆಲ್ಲ ಸತ್ಯಕ್ಕೆ ದೂರವಾದಂತ ಒಂದು ವಿಷಯ. ಈಗಾಗಲೇ ತಮಗೂ ನಾನು ಹೇಳಿದ್ದೀನಿ, ಇಲಾಖೆ ಗಮನಕ್ಕೂ ಐತದಲ್ಲ. ಇವರೆಲ್ಲ ಗುಂಡಾ ಪ್ರವೃತ್ತಿ ಉಳ್ಳವ್ರದಾರ. ಇವ್ರು ಯಾವುದೇ ರೀತಿಯಾಗಿ ಬಲೆ ಹಣದು ನನ್ನನ್ನೇ ಸಿಗಿಸ್ಬೇಕನ್ನುವಂತ ಒಂದು ಹುನ್ನಾರದಾಗ ನನ್ನ ಮ್ಯಾಗ ಆರೋಪ ಮಾಡ್ಯಾರ. ಬೇಡಿಕೆ ಏನ್ರಿ ಜಿಲ್ಲಾ ಎಸ್ ಪಿ ಅವ್ರಿಗೆ ಏನು ವಿನಂತಿ? ಜಿಲ್ಲಾ ಎಸ್ ಪಿ ಅವ್ರಿಗೆ ಏನಿಲ್ಲ, ಈಗ ಇವರೆಲ್ಲ ರೌಡಿ ಶೀಟ್ರ ಇದು ಅದಾರ. ಇವ್ರೇನದ ಬಿಜಾಪುರ ಜಿಲ್ಲೆಯಲ್ಲಿ ಇವರು ಕಂಟಿನ್ಯೂ ದಾಂಧಲಿ ಮಾಡೋರು, ಕಂಟಿನ್ಯೂ ಈ ಅಮಾಯಕರನ್ನ ಎಲ್ಲ ಅಂಜಿಸಿ ಸುಲಿಗೆ ಮಾಡೋರು, ಸುಲಿಗೆಕೋರರು. ಇಂಥವ್ರನ್ನ ಬಿಜಾಪುರ ಜಿಲ್ಲೆಯಿಂದ ಗಡಿಪಾರು ಮಾಡ್ರಿ. ಬಿಜಾಪುರ ಜಿಲ್ಲೆದಾಗ ಏನದ ಇವ್ರದ್ದು ಪೂರಾ ಟೀಮ್ ಆ್ಯಕ್ಟಿವ್ ಅದ. ಮತ್ತು ಇನ್ನೊಂದು ಇವ್ರ ಸಹಚರರು ಭಾಳ ಅದಾರ. ಅದ್ರಾಗ ಯಾವ ಸಹಚರ ಕಡೆದಿಂದ ನನಗೆ ಏನು ಹಲ್ಲೆ ಮಾಡಿಸ್ತಾರ ಗೊತ್ತಿಲ್ಲ. ಅದಕ್ಕೆ ನನಗೆ ಜೀವ ಭಯ ಅದ. ಏನಾದ್ರೆ ಅವರೇ ಹೊಣೆಗಾರರು. ಹೌದು. ಅದಕ್ಕೆ ಲಿಖಿತ ರೂಪದಲ್ಲಿ ಎಸ್ ಪಿ ಮತ್ತೊಂದು ಕಂಪ್ಲೇಂಟ್ ಕೊಟ್ಟಿವಿ. ಲಿಖಿತ ರೂಪದಾಗ ಇವೆಲ್ಲ FIR ತೊಗೊಂಡು ಹೋಗಿ ಕೊಡ್ತೀನಿ ರೀ. ಈಗ ನಾಳೆ ಅದು ನಮ್ಮ ಎಲ್ಲ ಸಂಘಟನಾ ಹೋರಾಟಗಾರರು, ನಮ್ಮ ಹಿರಿಯರಿಗೆ, ನಮ್ಮ ಸಮಾಜದ ಮುಖಂಡರಿಗೆ ಎಲ್ಲ ವಿಷಯ ತಿಳಿಸ್ತೀನಿ. ತಿಳಿಸಿ ಏನದ ಇದನ್ನೆಲ್ಲ ಕೆಲಸ ಮುಂದಿನ ಮಾಡ್ತೀನಿ. ನಾನು ಮಾರುತಿ ಬೂದಿಹಾಳ್, DSS ಭೀಮವಾದ ಜಿಲ್ಲಾ ಸಂಚಾಲಕರು, ವಿಜಯಪುರ.